ಯಾವುದೇ ಬಿಸ್ನೆಸ್ ಅಲ್ಲಿ ನೀವು ಬಿಲಿನಿಯರ್ ಆಗಬೇಕು ಅಂದ್ರೆ ಈ ಫಾರ್ಮುಲಾನ ಅಪ್ಲೈ ಮಾಡಬೇಕು. ಫಸ್ಟ್ ಒನ್, ಬ್ಯಾಕ್ವರ್ಡ್. ಆ ದೇಶದಲ್ಲಿ ಸಾವಿರಾರು ವರ್ಷದಿಂದ ನಡ್ಕೊಂಡು ಬಂದಿರುವಂತಹ ಕಲ್ಚರ್ ನ ಬ್ಯಾಕ್ವರ್ಡ್ ಅಂತ ಕರೆದು ಮೆಂಟಲಿ ಅವ್ರನ್ನ ವೀಕ್ ಮಾಡ್ಬಿಡ್ಬೇಕು. ಸೆಕೆಂಡ್ ಒನ್, ಬ್ಯಾನ್ ಮಾಡಬೇಕು. ಒಂದಷ್ಟು ವರ್ಷ ಅವ್ರು ಮರ್ತೇ ಹೋಗ್ಬಿಡ್ಬೇಕು ಅವರ ಪೂರ್ವಜರು ಏನ್ ಮಾಡ್ತಿದ್ರು, ಅವರ ಸಂಸ್ಕೃತಿ ಏನು ಅಂತ ಹೇಳಿ. ಲಾಸ್ಟ್ ಒನ್, ಬ್ರ್ಯಾಂಡಿಂಗ್. ಅವ್ರಿಗೆ ಅರ್ಥ ಆಗದಿರೋ ತರ ಅಥವಾ ಅವರದ್ದೇ ಸಂಸ್ಕೃತನ ಇಸಮ್, ಆಂಗ್ಲೋ ಅಂತ ಆಡ್ ಮಾಡ್ಬಿಟ್ಟು ನಾವು ಪೇಟೆಂಟ್ ತಗೊಳ್ಳೋದು ಅಷ್ಟೇ. ಆ ದೇಶದಲ್ಲಿ ಸಾವಿರಾರು ವರ್ಷದಿಂದ ನಡ್ಕೊಂಡು ಬಂದಿರೋದನ್ನ ನಾನೇ ಮಾಡಿದ್ದು ಅಂತ ಹೇಳಿ ಕಿರೀಟ ಹೊತ್ಕೊಳ್ಳೋ ವೆಸ್ಟರ್ನ್ ಲೂಟರ್ಸ್ ಫಾಲೋ ಮಾಡಿರೋದು ಇದೇ ಬಯೋಪೈರಸಿ ಅನ್ನೋ ಫಾರ್ಮುಲಾನ. ಉದಾಹರಣೆಗೆ ಅರಿಶಿಣ, ಬೇವು, ಬಾಸ್ಮತಿ, ಪೆಪ್ಪರ್, ಮಸ್ಟರ್ಡ್ ತರ ಬಹಳಷ್ಟು ಮಸಾಲೆ ಪದಾರ್ಥಗಳು ಹಾಗೂ ಯೋಗನ ಕ್ರಿಶ್ಚಿಯನ್ ಯೋಗ ಅಂತ, ಪ್ರಾಣಾಯಾಮನ ಕೋಹೆರೆಂಟ್ ಬ್ರೀತಿಂಗ್ ಅಂತ ಪೇಟೆಂಟ್ ತಗೊಂಡಿದ್ದಾರೆ. ಈಗ ಆಲ್ರೆಡಿ 2300 ಯೋಗ ಟ್ರೇಡ್ ಮಾರ್ಕ್ ಗಳನ್ನ US ಪೇಟೆಂಟ್ ತಗೊಂಡಾಯ್ತು. ಒಂದು ರೀಲ್ ನ ಕಾಪಿ ಮಾಡಿದ್ರೆ ಕ್ರೆಡಿಟ್ ಕೊಟ್ಟಿಲ್ಲ ಅಂತಾರೆ. ಇವರು ಇಷ್ಟೆಲ್ಲ ಭಾರತದ ಹೆಸರು ಹೇಳ್ತಿಲ್ಲ. ನಮ್ಮ ಭಾರತಕ್ಕೆ ವೆಸ್ಟರ್ನರ್ಸ್ ಕೊಟ್ಟ ಕ್ರೆಡಿಟ್ 0 ಕ್ರೆಡಿಟ್ಸ್. ಈ ವೆಸ್ಟರ್ನ್ ಕಂಟ್ರೀಸ್ ಬರೀ ಯೋಗ ಇಂಡಸ್ಟ್ರಿ ಒಂದರಲ್ಲೇ $127 ಬಿಲಿಯನ್ ದುಡ್ಡು ಮಾಡ್ತಾ ಇದೆ. ಇದರಲ್ಲಿ ಕೇವಲ 5% ಅಷ್ಟೇ ಭಾರತೀಯರಿಗೆ ಸಿಗ್ತಾ ಇರೋದು. ನಮ್ಮ ಯೋಗನ ಬ್ರಿಟಿಷರು ಕ್ಲಾಸಸ್ ಮಾಡಿ $1,000 ಕಿತ್ಕೊಂಡ್ರೆ ಗ್ರೇಟ್ ಅಂತೀರಾ, ಅದೇ ಈಶಾ ಸದ್ಗುರುಲಿ ಫೀಸ್ ತಗೊಂಡ್ರೆ ದುಡ್ಡು ಮಾಡ್ತಾರಪ್ಪ ಅಂತ ಹೇಳಿ ಜಲಸ್ ಪಡ್ತೀರಾ. ಹಂಗೂ ಪತಂಜಲಿ ಸಂಸ್ಥೆಯಿಂದ ವರ್ಲ್ಡ್ ವೈಡ್ ಜಗತ್ತಿನಾದ್ಯಂತ ಫ್ರೀ ಯೋಗ ಕ್ಲಾಸಸ್ ಇದೆ. ನೀವೇನಾರು ಹೋಗಿ ಸೇರ್ಕೋತೀರಾ? ಇಲ್ಲ. ನೀವು ನಮ್ ದೇಶದವರು ಪೇಯ್ಡ್ ಮಾಡಿದ್ರು ಫ್ರೀ ಮಾಡಿದ್ರು ನಮ್ಮ ದೇಶದಲ್ಲಿ ಮಾತ್ರ ಕಾಲಿಳಿತೀರಾ. ಸ್ವಲ್ಪ ವರ್ಷ ರಾಮಾಯಣ ಮಹಾಭಾರತ ಬರೆದಂತಹ ನಮ್ಮ ಆಚಾರ್ಯ ವಾಲ್ಮೀಕಿ ಅವರಾಗ್ಲಿ, ಆಚಾರ್ಯ ವೇದವ್ಯಾಸರನಾಗ್ಲಿ, ಅದನ್ನು ಅವ್ರ ಹೆಸರು ಜಿಸಮ್ ಅಂತ ಒಂದೆರಡು ಇಂಗ್ಲಿಷ್ ಟಚ್ಗಳನ್ನ ಪ್ರಿಫಿಕ್ಸ್ ಸಫಿಕ್ಸ್ ನ ಆಡ್ ಮಾಡಿ ಅವರದ್ದೇ ಅಂತ ಹೇಳ್ಕೊಳ್ಳೋದ್ರಲ್ಲಿ ಡೌಟೇ ಇಲ್ಲ. ಬಟ್ ಹೀಗೆ ಬಯೋಪೈರಸಿ ಮುಂದುವರಿತಾ ಹೋದ್ರೆ ಈ ಲೂಟರ್ಸ್ ಬರೀ ಉಪಯೋಗಿಸಿದ್ರೆ ಪ್ರಾಬ್ಲಮ್ ಅಲ್ಲ, ಬಯೋಪೈರಸಿ ಮಾಡಿ ಪೇಟೆಂಟ್ ತಗೊಂಡು ಅವ್ರು ದುಡ್ಡು ಮಾಡ್ತಾ ಇದಾರೆ. ಇದರ ಅರ್ಥ ನಿಮ್ಮದೇ ಕಲ್ಚರ್ ಅಥವಾ ನಿಮ್ಮ ತೋಟದ ನೀವೇ ಬೆಳೆದ ಹಣ್ಣನ್ನು ನೀವು ತಿನ್ಲಿಕ್ಕೆ ಅವ್ರಿಗೆ ದುಡ್ಡು ಕೊಡ್ಬೇಕು. ಸೊ ಇಷ್ಟೆಲ್ಲ ಆದ್ಮೇಲೆ ಈ ಬಯೋಪೈರಸಿನ ತಡಿಬೇಕಾ ಅಥವಾ ಹಂಗೆ ಕೈ ಕೊಟ್ಕೊಂಡು ನಿಂತ್ಕೋಬೇಕಾ? ಇಷ್ಟೆಲ್ಲ ನಮ್ಮಿಂದ ಕತ್ಕೊಂಡಿದ್ರು ಅವ್ರು ನಮ್ಮನ್ನ ಬ್ಯಾಕ್ವರ್ಡ್ ಅನ್ನೋದು ಸರಿನಾ? ಹಂಗೂ ನಮ್ಮನ್ನ ಬ್ಯಾಕ್ವರ್ಡ್ ಅಂತ ಅಂದ್ರೆ ನಮ್ ದೇಶಕ್ಕೆ ಯಾಕೆ ಬಂದ್ರು? ಮತ್ತೆ ಕೋಹಿನೂರ್ ಯಾಕೆ ಇಟ್ಕೊಂಡಿದ್ದಾರೆ? ವಾಪಸ್ ಕೊಡ್ಬೇಕಲ್ವಾ? ಸೋ ಕಾಲ್ಡ್ ಡೆವಲಪ್ಡ್ ನೇಷನ್ ಯಾಕೆ ಇಟ್ಕೊಂಡಿದ್ದಾರೆ? ವಾಪಸ್ ಕೊಡಿ. ಹಾಗೆ ಈ ವಿಡಿಯೋ ನೋಡ್ತಿರೋರು ಯಾರಾದ್ರೂ ಬ್ರಿಟಿಷರು ಕಡೆಯವರಿದ್ರೆ ದಯಮಾಡಿ ನಿಮ್ಮ ಬ್ರಿಟಿಷರಿಗೆ ಹೇಳಿ ನಮ್ ಕೊಹಿನೂರ್ ಡೈಮಂಡ್ ನಮ್ಗೆ ವಾಪಸ್ ಕೊಟ್ಬಿಡಕ್ಕೆ ಹೇಳಿ. ಹೆಂಗಿದ್ರು ಬ್ಯಾಕ್ವರ್ಡ್ ದೇಶದಲ್ವಾ, ಅದಿಟ್ಬಿಟ್ರೆ ನಿಮ್ಮ ಘನತೆಗೆ ಅದು ಸೆಟ್ ಆಗಲ್ಲ. ಕೊಟ್ಬಿಡಿ ವಾಪಸ್. ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ. ನಮಸ್ಕಾರ.